ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 5ನೇ ತರಗತಿ NCERT ಗಣಿತ ಮೇಳ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ 1 ನಾವು ಪ್ರಯಾಣಿಕರು. ಈ ಅಧ್ಯಾಯದಲ್ಲಿ ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ 8 ಮಾಡೋಣ. ಸಮೀಪದ ಹತ್ತುಗಳು, ಸಮೀಪದ ನೂರುಗಳು, ಸಮೀಪದ ಸಾವಿರಗಳು. ಇದರಲ್ಲಿ ಮೊದಲು ಏನದ ಅಂತಂದ್ರೆ ಒಂದು ಮೊಲ ಹಸಿದಿದೆ. ಅದರ ಸ್ಥಳವನ್ನು ಕೆಳಗಿನ ಚಿತ್ರದಲ್ಲಿ ನೀಡಲಾಗಿದೆ. ಅದರ ಆಹಾರವನ್ನು 2 ಸ್ಥಳಗಳಲ್ಲಿ ನೀಡಲಾಗಿದೆ. ಮೊಲ ತನ್ನ ಆಹಾರವನ್ನು ತಲುಪಲು ಸಹಾಯ ಮಾಡಿ. ಈ ಆಹಾರವನ್ನು ತಲುಪಲು ಸಹಾಯ ಮಾಡಬೇಕು. ಅದು ಯಾವ ರೀತಿ ಎಂಬುದನ್ನು ನೋಡ್ರಿ. ಮೊಲವು 2346ರಲ್ಲಿದೆ ಅಂತಂದ್ರೆ ಇಲ್ಲದ 2346ರಲ್ಲಿದೆ. ಅದರ ಆಹಾರವನ್ನು ನೆರೆಯ ಸಮೀಪದ 10ರಲ್ಲಿ ಇಡಲಾಗಿದೆ. ಮೊಲವು ತನ್ನ ಆಹಾರವನ್ನು ಪಡೆಯಲು ಕನಿಷ್ಠ ಸಂಖ್ಯೆಯ ಹೆಜ್ಜೆಗಳೊಂದಿಗೆ ಯಾವ ಸಮೀಪದ 10ಕ್ಕೆ ಹೋಗಬೇಕು ಅಂತಂದರು. ಮೊಲ ಇಲ್ಲದ ಅಂತ ಸಮೀಪದ 10 ಸ್ಥಾನಕ್ಕೆ ಏನು ಮಾಡಬೇಕು, ಅಂದಾಜು ಮಾಡಬೇಕು ಅಂತಂದ್ರೆ ಇಲ್ಲಿ 10 ಸ್ಥಾನ ಎಷ್ಟು, 4 ಅದ. 10 ಸ್ಥಾನದಾಗ ಎಷ್ಟದ, 4 ಅದ. ಇಲ್ಲಿ ಎಷ್ಟು ಬಿಡಿ ಸ್ಥಾನದಾಗ ನೋಡ್ಬೇಕು. ಈ ಬಿಡಿ ಸ್ಥಾನದಾಗ ಇದು 10 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂತ ಒಂದು ನಮಗೆ ನಿಯಮ ಗೊತ್ತಿರ್ಬೇಕು. ಏನಂತಂದಾಗ ಆ ನಿಯಮ ಏನಂದರೆ 0ಯಿಂದ 4 ಅಂತಂದ್ರೆ 0ಯಿಂದ 4ರಲ್ಲಿ ಬರ್ತಕ್ಕಂಥ ಅಂಕಿ 0, 1, 2, 3, 4 ಅಂಕಿಗಳು ಇದ್ದರೆ ಆ ಅಂಕಿ ಸ್ಥಾನದಲ್ಲಿ ಈ ಅಂಕಿಗಳು ಇದ್ದರೆ ಆ ಅಂಕಿಗಳನ್ನು 0 ಅಂತ ಪರಿಗಣಿಸ್ಬೇಕು. ಸಮೀಪದ 10 ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ಮತ್ತು 5, 6, 7, 8, 9 ಅಂಕಿಗಳಿದ್ದರೆ ಅದನ್ನು 10 ಎಂದು ಪರಿಗಣಿಸಬೇಕು. ಇಲ್ಲಿ ಉದಾಹರಣೆಗಾಗಿ ಏನದಂತಂದ್ರೆ ಇಲ್ಲಿ ಎಷ್ಟದ, ಇದು 2346. 2346ಅನ್ನು ನಾವೀಗ 10 ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ 10 ಸ್ಥಾನ ಬಿಡಿ 10 ಇದು ಅಂತಂದರೆ ಬಿಡಿ ಸ್ಥಾನದಲ್ಲಿದ್ದಂಥ ಅಂಕಿ ನೋಡ್ಕೋಬೇಕು. ಇದು ಅಂಕಿ ಯಾವುದಕ್ಕೆ ಸಮೀಪದ ಅಂತಂದಾಗ ಯಾವುದಕ್ಕೆ ಸಮೀಪದ ಅಂತಂದ್ರೆ ನೋಡಿರಿ 6 ಇಲ್ಲಿ ಬರ್ತಂದ್ರೆ 10ಕ್ಕೆ ಸಮೀಪದ. 10ಕ್ಕೆ ಸಮೀಪ ಇತ್ತಂತಂದ್ರೆ ಏನು ಮಾಡಬೇಕು, ಇದು ಬಿಡಿ ಸ್ಥಾನದಲ್ಲಿ ಹಿಂದೆ ಅಂಕಿ ಇದು 10 ಸ್ಥಾನದ ಅಂಕಿ ಎಷ್ಟು, 4ಕ್ಕೆ ಏನು ಮಾಡ್ಬೇಕು, 1ಅನ್ನು ಕೂಡಿಸ್ಬೇಕು. 4ರಲ್ಲಿ ಏನು ಮಾಡಬೇಕು, 1ಅನ್ನು ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟಾಯ್ತು ಅಂತಂದ್ರೆ ಇದು 5 ಆಯ್ತು. ಮತ್ತು ಇದು ಮುಂದಿನ 0 ಅಂತ ಹಾಕ್ಬೇಕು. ಅಂತಂದ್ರೆ 2350 ಆಯ್ತು. ಎಷ್ಟಾಯ್ತು, 2350. ಅದೇ ಎಂಬುದು ಎಷ್ಟು ಹೆಚ್ಚಿಗೆ ಆಯಿತು. ಅದೇ ಎಂಬುದು ಇಲ್ಲಿ 2346 ಇದ್ದಿಂದು ಏನು ಮಾಡ್ತು, 10 ಸ್ಥಾನಕ್ಕೆ ಅಂದಾಜು ಮಾಡಿದಾಗ 2350ಕ್ಕೆ ಬಂತು. ಇದು ಎಂಬುದು ಇಲ್ಲದ ನೋಡ್ರಿ 2350 ಸಮೀಪದ 10ಕ್ಕೆ ಹೋಗಬೇಕು ಅಂತ 10ಕ್ಕೆ ಬಂತು. ಮುಂದೆ ಏನದ 2350 ಎಂಬುದು 2346 ಸಮೀಪದ 10 ಅಂತಂದರು. ಇದು ಸಂಖ್ಯೆ ಏನದ ನೋಡ್ರಿ 2350 ಎಂಬುದು ಈ 2346ರ ಏನದ ಸಮೀಪದ 10ಕ್ಕೆ ಸಮೀಪದ 10ಕ್ಕೆ. ಆದ್ದರಿಂದ 2350 ತಲುಪಲು ಇದಕ್ಕೆ 4 ಜಿಗಿತಗಳು ಬೇಕು. ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಜಿಗಿತ ಬೇಕಂತಂದ್ರೆ 46, 47, 48, 49, 50 4 ಜಿಗಿತಗಳು ಬೇಕು. ಅದೆಂಬುದು ಇಲ್ಲಿ ಬರ್ದಿದೆ. ನೆಕ್ಸ್ಟ್ ಏನದ ಅಂತಂದರೆ ಇನ್ನು ಒಂದು ಮೊಲವು 2346ರಲ್ಲಿದೆ. ಮೊಲ ಎಂಬುದು 2346 ಇಲ್ಲಿದೆ. ಅದರ ಆಹಾರವನ್ನು ನೆರೆಯ ಸಮೀಪದ 100ರಲ್ಲಿ ಇಡಲಾಗಿದೆ. ಮೊಲವು ತನ್ನ ಆಹಾರವನ್ನು ಪಡೆಯಲು ಕನಿಷ್ಠ ಸಂಖ್ಯೆಯ ಹೆಜ್ಜೆಗಳೊಂದಿಗೆ ಯಾವ 200ರ ಸಮೀಪಕ್ಕೆ ಹೋಗಬೇಕು ಅಂತಂದ್ರೆ ಮೊಲ ಇಲ್ಲದ 100ರ ಸಮೀಪಕ್ಕೆ ಅಂದಾಜು ಮಾಡಿದ್ರು. ಈ ಮೊಲ ಎಂಬುದು ಯಾವುದು ಸಮೀಪದ 100ಕ್ಕೆ ಹೋಯ್ತದೆ, ಈ ಕಡೆ ಹೋಯ್ತದ ಏನು ಈ ಕಡೆ ಹೋಯ್ತದ ಅಂತ ನೋಡಬೇಕು. ಈಗ ನೋಡಿದಾಗ ಎಷ್ಟು ಅಂತಂದ್ರೆ ಇಲ್ಲಿ ಮೊಲ ಎಷ್ಟದ, ಎಲ್ಲದ 2346 ಇಲ್ಲದ. ಎಷ್ಟಕ್ಕೆ ಅಂದಾಜು ಮಾಡ್ಬೇಕು, 100 ಸ್ಥಾನದಾಗ ಅಂದಾಜು ಮಾಡ್ಬೇಕು. ಬಿಡಿ 10 100 ಸ್ಥಾನದಲ್ಲಿ ಎಷ್ಟು, 3 ಅಂತಂದಾಗ ಏನು ಮಾಡ್ಬೇಕು, ಈ 100ಅನ್ನು ಬಿಟ್ಟು 10 ಹಿಂದ್ಗಡೆ ಅಂತಂದ್ರೆ ಒಂದು ಸ್ಥಾನ ಕಮ್ಮಿ ಮಾಡ್ಬೇಕು. ಕಮ್ಮಿ ಮಾಡಿದ್ರೆ ಎಷ್ಟು, 4 ಅಂಬದು ಎದಕ್ಕೆ ಸಮೀಪ ಅದನ್ನು ನೋಡ್ಕೋಬೇಕು. ಇಲ್ಲಿ 0ಕ್ಕೆ ಸಮೀಪ ಅದನ್ನು 10ಕ್ಕೆ ಸಮೀಪ, 4 ಅಂಬದು 0ಕ್ಕೆ ಸಮೀಪ ಅದ. 0ಕ್ಕೆ ಸಮೀಪ ಇದ್ರೆ ಏನು ಮಾಡಬೇಕು, ಇದು 3 ಹಾಗೆ ಬರ್ಬೇಕು. ಅಂದ್ರೆ ಇತ್ತಿಂದ ಹಿಂದಿನ ಬಿ ಸಂಖ್ಯೆಗಳು ಅದೇ ರೀತಿ ಬರ್ಬೇಕು. 2300 ಮತ್ತು ಇವು 2 ಅವ ನೋಡ್ರಿ, ಇದಕ್ಕೆ ಏನು ಮಾಡ್ಬೇಕು, 00 ಅಂತ ಬರ್ಬೇಕು. ಅಂತಂದ್ರೆ ಆ ಮೊಲ 2346 100 ಸ್ಥಾನಕ್ಕೆ ಸಮೀಪ ಮಾಡಿದಾಗ ಅದು 2300ಕ್ಕೆ ಜಿಗಿಯುತ್ತದೆ ಅಂತಂದ್ರೆ ಆ ಸಂಖ್ಯೆಯು ಹೋಯ್ತದ. ಅದು ಅಂಬದು ಎಲ್ಲದ ಅಂತಂದ್ರೆ ಇಲ್ಲದ 2300 ಇಲ್ಲಿಂದ ಇಲ್ಲಿಗೆ ಬರಬೇಕು. ನೆಕ್ಸ್ಟ್ ಏನದ, ಹೋಗಬೇಕು. ಎಲ್ಲಿ ಹೋಗಿತ್ತು, ಇಲ್ಲಿ ಹೋಗ್ಬೇಕು. 2300 ಎಂಬುದು 2346 ಸಮೀಪದ 100 ಅಂತಂದ್ರೆ ಎಷ್ಟು, 2300 ತಲುಪಲು
ಅದು 46 ಜಿಗಿತಗಳನ್ನು ಮಾಡಬೇಕಾಗಿದೆ. ಅದೇ ರೀತಿ ಇಲ್ಲಿ ಕೆಳಗೊಂದದ ಮೊಲವು 2346ರಲ್ಲಿದೆ. ಅದರ ಆಹಾರವನ್ನು ನೆರೆಯ ಸಮೀಪದ ಸಾವಿರದಲ್ಲಿ ಇಡಲಾಗಿದೆ. ಅಂತಂದ್ರೆ ಮೊಲ ಎಂಬುದು ಇಲ್ಲದ ಎಲ್ಲಿ 2346ರಲ್ಲಿದೆ. ಇದು ಎಂಬುದು ಆಹಾರ ಎಂಬ ಸಾವಿರದ ಸಮೀಪದಲ್ಲಿ ಇಡಲಾಗಿದೆ. ಇಲ್ಲೊಂದು ಅದು 1000 ಸ್ಥಾನದಲ್ಲಿ ಅಂದಾಜು ಮಾಡಿದಾಗ ಅದು ಎಲ್ಲಿ ಬರ್ತೋ ಅಲ್ಲಿ ಜಿಗಬೇಕು. ಮೊಲ ಯಾವ ಸಂಖ್ಯೆಗೆ ಹೋಗಬೇಕು ಅಂತಂದರು 1000 ಸ್ಥಾನಕ್ಕೆ ಅಂದಾಜು ಮಾಡಬೇಕು. 1000 ಸ್ಥಾನದಲ್ಲಿ ಎಷ್ಟದ 2 ಅದ. ಇದ್ರ ಹಿಂದ್ಗಡೆ ಸ್ಥಾನ ಎಷ್ಟು 100ರಲ್ಲಿ ಇದ್ದಂತ ಅಂಕಿ 0ಕ್ಕೆ ಸಮೀಪ ಅದನ 10ಕ್ಕೆ ಸಮೀಪ ಅದ ನೋಡ್ಕೋಬೇಕು. ನಿಯಮ ಹೇಳಿದಿಲ್ಲ ಮಕ್ಕಳೇ, ಆ ನಿಯಮದ ಪ್ರಕಾರ ಇದು ಎಂಬುದು 0ಕ್ಕೆ ಸಮೀಪ ಅದ. 0ಕ್ಕೆ ಸಮೀಪ ಇತ್ತಂತ 3 ಸಂಖ್ಯೆಗಳು 0 ಅಂತ ಬರಬೇಕು. ಮತ್ತು ಇದು 2 ಅದೇ ರೀತಿ ಬರ್ಬೇಕು. ಅಂತಂದ್ರೆ ಇದು ಎಷ್ಟಾಯ್ತದ 2000 ಆಯ್ತು. ಈಗ ಇಲ್ಲಿಂದ ಇಲ್ಲಿಗೆ ಅದು 2000 ಇಲ್ಲದ ಅಂತ ಇಲ್ಲಿಗೆ ಜಿಗಬೇಕು ಎಂಬುದು. ಈಗ 2000 ಎಂಬುದು 2346ರ ಸಮೀಪದ ಸಾವಿರ ಆಗಿದೆ. 2000 ತಲುಪಲು 2000 ಎಂಬುದು 2346 ಸಮೀಪದ ಸಾವಿರ ಆಗಿದೆ. 2000 ತಲುಪಲು ಅದು 346 ಜಿಗಿತಗಳನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಇಲ್ಲಿ ಪುಟ ಸಂಖ್ಯೆ 9. ಇಲ್ಲಿ ಮೊದಲನೇದಾಗಿ ಏನದ ಅಂತಂದ್ರೆ ಬಾಕ್ಸ್ ಗಳನ್ನು ಸೂಕ್ತವಾಗಿ ಭರ್ತಿ ಮಾಡಿ ಸಂಖ್ಯೆಗಳು 4 ಅವ. ಇವು 10 ಸ್ಥಾನಕ್ಕ 100 ಸ್ಥಾನಕ್ಕ 1000 ಸ್ಥಾನಕ್ಕ ಅಂದಾಜು ಮಾಡಬೇಕು. ಅದನ್ನು ಒಂದೊಂದಾಗಿ ಪರಿಹಾರದಲ್ಲಿ ಮಾಡೋಣ. ಇದು ಬರೋಕ್ಕಿಂತ ಮುಂಚೆ ಕೆಲವೊಂದು ನಿಯಮಗಳನ್ನು ತಿಳಿದುಕೊಳ್ಬೇಕು. ಏನಂತಂದಾಗ ಒಂದು ಸಂಖ್ಯೆ ಎಂಬುದು 10 ಸ್ಥಾನಕ್ಕೆ ಅಂದಾಜು ಮಾಡಬೇಕಾದರೂ ಆ ಸ್ಥಾನದಲ್ಲಿದ್ದಂತ ಅಂಕಿ ಅಂತಂದ್ರೆ 10 ಸ್ಥಾನಕ್ಕೆ ಅಂದಾಜು ಮಾಡಂತಂದರು ನಾವೇನ್ ಮಾಡ್ಬೇಕು, ಬಿಡಿ ಸ್ಥಾನದಲ್ಲಿದ್ದಂತ ಅಂಕಿಯನ್ನು ಪರಿಗಣಿಸಬೇಕು. ಬಿಡಿ ಸ್ಥಾನದಲ್ಲಿದ್ದಂತ ಅಂಕಿ ಆ ಬಿಡಿ ಸ್ಥಾನದಲ್ಲಿ ಅಂಕಿ 0 ಇಂದ 4 ಅಂತಂದ್ರೆ ಯಾವುದು 0 1 2 3 4 ಅಂಕಿಗಳು ಇದ್ದರೆ ಅದನ್ನು 0 ಅಂತ ಪರಿಗಣಿಸಬೇಕು. ಮತ್ತು ಅದೇ ಬಿಡಿ ಸ್ಥಾನದಲ್ಲಿ 5 6 7 8 9 ಅಂಕಿಗಳಿದ್ದರೆ ಆ ಅಂಕಿಯನ್ನು 10 ಅಂತ ಪರಿಗಣಿಸಬೇಕು. ಪರಿಗಣಿಸಿ 10 ಸ್ಥಾನದಲ್ಲಿದ್ದಂತ ಅಂಕಿಯನ್ನು 1 ಕೂಡಿಸಬೇಕು. ಕೂಡಿಸಿ ಏನ್ ಮಾಡಬೇಕು, ಮುಂದಿನ ಅಂಕಿಗಳನ್ನು 0 ಅಂತ ಬರಿಬೇಕು. ಅದೇ ರೀತಿ 0 ಇತ್ತಂತಂದ್ರೆ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಅದು ಹಿಂದಿನ ಸಂಖ್ಯೆ ಅಂತ 10 ಸ್ಥಾನದಲ್ಲಿದ್ದಂತ ಅಂಕಿ ಅದೇ ರೀತಿ ಬರ್ದಿ ಬಿಡಿ ಸ್ಥಾನದಲ್ಲಿದ್ದಂತ ಅಂಕಿಯನ್ನು 0 ಮಾಡಬೇಕು. 10 ಸ್ಥಾನದ ಸಮೀಪದ 10ಗಳು ಇದನ್ನು ನಾವು ಒಂದೊಂದಾಗಿ ಬರೆಯೋಣ. ಈಗ ಸಂಖ್ಯೆಗಳು ಎಷ್ಟದ 3176. ಇದಕ್ಕೆ 10 ಸಮೀಪ ಮಾಡ್ಬೇಕಾಗ್ಯದ ಅಂತಂದ್ರೆ ನಾವೇನ್ ಮಾಡ್ಬೇಕು, 10 ಸ್ಥಾನದಾಗ ಇಲ್ಲದ ಅಂತಂದ್ರೆ ಬಿಡಿ ಸ್ಥಾನದಲ್ಲಿ ಇದ್ದಂತ ಅಂಕಿಯನ್ನು ನೋಡ್ಕೋಬೇಕು. ನೋಡಿದ್ರೆ ಇದು 10ಕ್ಕೆ ಸಮೀಪದ 10ಕ್ಕೆ ಸಮೀಪ ಇತ್ತಂತ ಏನ್ ಮಾಡ್ಬೇಕು, ಹಿಂದಿನ ಸಂಖ್ಯೆ ಅಂತಂದ್ರೆ 7 10 ಸ್ಥಾನದಲ್ಲಿ ಇದ್ದಂತ ಅಂಕಿಗೂ ಏನ್ ಮಾಡ್ಬೇಕು, 1 ಕೂಡಿಸ್ಬೇಕು. ಕೂಡಿಸಿದ್ರೆ ಎಷ್ಟು 8 ಅಂತಂದ್ರೆ 3180 ಅಂತ ಬಿಡಿ ಸ್ಥಾನದಿಂದ ಅಂಕಿ 0 ಮಾಡಿ ಇದಕ್ಕೆ 80 ಮಾಡ್ಬೇಕು. ಇದು 10 ಸ್ಥಾನಕ್ಕೆ. ಮತ್ತೆ ಅದೇ ಸಮೀಪದ 100 ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಇಡೀ 10 100 ಸ್ಥಾನದಾಗ ಎಷ್ಟದ 1 ಅದ. ಇದು 1 100 ಸ್ಥಾನದಾಗ ಅದ. ನಾವು ಬಿಡಿ 10 ಸ್ಥಾನದಾಗ ಇದ್ದಂತ ಅಂಕಿ ನೋಡ್ಕೋಬೇಕು. ಇದು 7 ಅದ. 7 ಅಂಬದು ಅದಕ್ಕೆ ಸಮೀಪ ಅದ ಅಂತಂದ್ರೆ 10ಕ್ಕೆ ಸಮೀಪ ಅದ. 10ಕ್ಕೆ ಸಮೀಪ ಇದ್ದಿನ ಕಡೆ ನಾವೇನ್ ಮಾಡ್ಬೇಕು, ಹಿಂದಿನ ಸಂಖ್ಯೆ ಅಂತಂದ್ರೆ ಇದಕ್ಕೆ 1 ಕೂಡಿಸ್ಬೇಕು. 1 ಕೂಡಿಸಿದ್ರೆ ಎಷ್ಟು 2 ಆಯ್ತದ. ಇದು ಮುಂದಿನ ಸಂಖ್ಯೆಗಳು 0 ಆಯ್ತಾ. ಇದು 3 ಹೆಂಗದ ಆಯ್ತು 3200. 100 ಸಮೀಪ ಮಾಡಿದ್ರೆ ಎಷ್ಟು 3200 ಆಯ್ತು. ಇದೇ ಎಂಬುದು 1000 ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಬಿಡಿ 10 100 1000 ಸ್ಥಾನದಲ್ಲಿ ಎಷ್ಟದ 3 ಅದ ಅಂತ. ಇದು ಹಿಂದಿನ ಸ್ಥಾನ ಎಷ್ಟು 100 ಸ್ಥಾನದಲ್ಲಿ ಅಂಕಿ ಎಂಬುದು 1 ಅದ. 1 ಎಂಬುದು ಅದಕ್ಕೆ ಸಮೀಪ ಅದ ಅಂತ 0ಕ್ಕೆ ಸಮೀಪ ಅದ. ಆದರೆ ಇವೆಲ್ಲ 3 ಅಂಕಿ 0 ಅಂತ ಬರ್ದು ಇದು 3 ಹೆಂಗದ ಹಂಗೆ ಬರ್ಬೇಕು. 3000 ಇದೇ ನಿಯಮದ ಆಧಾರದಲ್ಲಿ ಇಲ್ಲಿ ಇದ್ದಂತ ಎಲ್ಲಾ ಸಂಖ್ಯೆಗಳನ್ನು ನಾವೇನ್ ಮಾಡಿದೇವೆ ಅಂತಂದ್ರೆ ಅಂದಾಜು ಮಾಡಿ ಅಂತಂದ್ರೆ ಸಮೀಪದ 10ಗಳು 100ಗಳು 1000ಗಳು ಅಂತ ಬರೆದು ತೋರಿಸಿನಿ. ಇದೇ ರೀತಿ ನೀವು ಕೂಡ ಏನ್ ಮಾಡ್ಬೇಕು, ನಿಮ್ಮ ನೋಟ್ಬುಕ್ ನಲ್ಲಿ ಬರೀಬೇಕ್ರಿ ಮಕ್ಕಳೇ. ನೆಕ್ಸ್ಟ್ ನಾವು ಯೋಚಿಸೋಣ. ಒಂದನೇ ಪ್ರಶ್ನೆ, ವಿಜಯ್ ಒಂದು ಸಂಖ್ಯೆಯನ್ನು ಸಮೀಪದ 100ಕ್ಕೆ ಅಂದಾಜಿಸುತ್ತಾನೆ. ಅದೇ ಸಂಖ್ಯೆಯನ್ನು ಸಮೀಪದ 1000ಕ್ಕೆ ಅಂದಾಜಿಸುತ್ತಾಳೆ. ಇಬ್ಬರಿಗೂ ಒಂದೇ ಫಲಿತಾಂಶ ಸಿಕ್ಕಿತ್ತು. ಅವರು ಬಳಸಿರಬಹುದಾದ ಸಂಖ್ಯೆಗಳಿಗೆ ವೃತ್ತ ಮಾಡಿ ಅಂತ. ಇದನ್ನು ಪರಿಹಾರದಲ್ಲಿ ಮಾಡಿ ನೋಡೋಣ ಮಕ್ಕಳೇ. ಮೊದಲನೇ ಸಂಖ್ಯೆ 7126 ಸಮೀಪದ 100ಕ್ಕೆ ಅಂದಾಜಿಸಿದಾಗ ಎಷ್ಟು ಅಂತಂದ್ರೆ 100ಕ್ಕೆ ಅಂದಾಜು ಮಾಡಬೇಕು. ನಿಯಮ ಹೇಳಿದೆಲ್ಲ ಮಕ್ಕಳ, ಆ ನಿಯಮದ ಪ್ರಕಾರ ಬಿಡಿ 10 100 ಸ್ಥಾನದಲ್ಲಿ ಅಂದಾಜು ಅಂತಂದ್ರೆ ಸಮೀಪದ 100ಕ್ಕೆ ಇದು ಮಾಡಬೇಕು. ಹಿಂದಿನ ಸ್ಥಾನ ಎಷ್ಟು 10 ಸ್ಥಾನದಲ್ಲಿದ್ದಂತ ಅಂಕಿ ನೋಡ್ಕೊಳ್ಬೇಕು. ಇದು 0ಕ್ಕೆ ಸಮೀಪ ಅದನ್ನ 10ಕ್ಕೆ ಸಮೀಪ ಅದ ನೋಡ್ಕೋಬೇಕು. ಇದು 0ಕ್ಕೆ ಸಮೀಪ ಅದ. ಅದರಿಂದ ಏನ್ ಮಾಡ್ಬೇಕಂತಂದ್ರೆ 7 1 ಅದೇ ರೀತಿ ಬರ್ದು ಉಳಿದ 2 ಅಂಕಿಗಳು 0 ಅಂತ ಬರ್ಬೇಕು. ಅದು 100ಕ್ಕೆ ಸಮೀಪ ಆಯ್ತು ಅಂತಂದ್ರೆ ಇದು 7100 ಆಯ್ತು. ಮತ್ತೆ ಇದೇ ಸಂಖ್ಯೆಯನ್ನು ಏನ್ ಮಾಡ್ಬೇಕು, 1000 ಸ್ಥಾನಕ್ಕೆ ಏನ್ ಮಾಡ್ಬೇಕು, ಸಮೀಪ ಮಾಡ್ಬೇಕು. ಈಗ 1000 ಸ್ಥಾನಕ್ಕೆ ಮಾಡಿದಾಗ ಬಿಡಿ 10 100 1000 ಸ್ಥಾನದಲ್ಲಿ 7 ಅದ. ಅದ್ರ ಹಿಂದಿನ ಸ್ಥಾನ 100 ಸ್ಥಾನದಲ್ಲಿದ್ದ ಅಂಕಿ 0ಕ್ಕೆ ಸಮೀಪ ಅದನ್ನ 10ಕ್ಕೆ ಸಮೀಪ ಅದ ನೋಡ್ಕೋಬೇಕು. 0ಕ್ಕೆ ಸಮೀಪ ಅದ. 0ಕ್ಕೆ ಸಮೀಪ ಇದ್ದಿನ ಕಡೆ ಇದು 3 0 ಆಯ್ತಾ. 7 ಅದೇ ರೀತಿ ಇದೆ. ಅದರಿಂದ ಇದು ಏನಾಯ್ತು 7000 ಆಯ್ತು. 100ಕ್ಕೆ ಸಮೀಪ ಮಾಡಿದ್ರು 7100 ಬಂತು. 1000ಕ್ಕೆ ಸಮೀಪ ಮಾಡಿದ್ರು 7000 ಬಂತು. ಅದರಿಂದ ಎರಡು ಸಂಖ್ಯೆ ಒಂದೇ ಇಲ್ಲ ಅಂತಂದ್ರೆ ಅವ್ರು ಬಳಸಿರೋ ಸಂಖ್ಯೆ
ಇದು ಅಂತೂ ಇಲ್ಲ. ನೆಕ್ಸ್ಟು ಇನ್ನೊಂದು ಸಂಖ್ಯೆ ಬಳಸಿದ ಅದು ಯಾವುದು ಅಂತಂದ್ರೆ 7835. ಅದನ್ನು 100 ಸ್ಥಾನ ಸಮೀಪ ಮಾಡಿದಾಗ 100 ಸ್ಥಾನದಲ್ಲಿ 8 ಅದ, ಅದ್ರ ಹಿಂದಿನ ಸ್ಥಾನ 10 ಸ್ಥಾನದಲ್ಲಿ ಎಷ್ಟದ 3 ಅದ. 3 ಎಂಬುದು 0ಕ್ಕೆ ಸಮೀಪ, ಅದರಿಂದ 2 ಏನಾಯ್ತು ಅಂತಂದ್ರೆ 0 ಆಯ್ತು. 7800 ಆಯ್ತು 100 ಸ್ಥಾನಕ್ಕೆ ಅಂತಂದ್ರೆ 7835 ಸಮೀಪದ 100 ಮಾಡಿದಾಗ 7800 ಆಯ್ತದ. ಅದೇ ರೀತಿ ಇದೇ ಸಂಖ್ಯೆಯನ್ನು 1000 ಸಮೀಪ ಮಾಡಿದಾಗ 1000 ಮಾಡಿದಾಗ 1000 ಸ್ಥಾನದಲ್ಲಿ 7 ಅದ, ಇಲ್ಲಿ 100 ಸ್ಥಾನದಲ್ಲಿ 8 ಎಂಬುದು 10ಕ್ಕೆ ಸಮೀಪ ಇದ್ದ ಕಡೆ ಹಿಂದಿನ ಸ್ಥಾನಕ್ಕೆ ಏನು ಮಾಡ್ಬೇಕು, ಒಂದನ್ನು ಸೇರಿಸ್ಬೇಕು. 7ರಲ್ಲಿ ಒಂದನ್ನು ಕೂಡಿಸಾಗ ಎಷ್ಟು 8 ಮತ್ತು ಮುಂದಿನ 0 ಆಯ್ತು ಅಂತಂದ್ರೆ 8000 ಆಯ್ತು. ಸಮೀಪದ 100 ಮಾಡಿದಾಗ 7800 ಬಂತು, ಸಮೀಪದ 1000 ಮಾಡಿದಾಗ 8000 ಬಂತು. ಇವು ಎರಡು ಒಂದು ಆಗಿಲ್ಲ, ಇವು ಬೇರೆ ಬೇರೆ. ನೆಕ್ಸ್ಟ್ ಮೂರನೇ ಸಂಖ್ಯೆ 7030. ಸಮೀಪದ 100 ಮಾಡಿದಾಗ 100 ಅಂತಂದ್ರೆ ಬಿಡಿ 10 100 ಸ್ಥಾನದಲ್ಲಿ 0 ಅದ, ಹಿಂದ್ಗಡೆ ಇದ್ದಂಥ ಸ್ಥಾನ 10 ಸ್ಥಾನದಲ್ಲಿ ಎಷ್ಟದ 3 ಅದ. 3 ಎಂಬುದು 0ಕ್ಕೆ ಸಮೀಪ ಅದ. 0ಕ್ಕೆ ಸಮೀಪ ಇದ್ದದನ್ನ ಏನು ಮಾಡಬೇಕು, ಇನ್ನೇನು ಸಂಖ್ಯೆ ಹಾಗೆ ಬರ್ದು ಮುಂದಿಂದೆಲ್ಲ 0 ಬರಬೇಕು ಅಂತಂದ್ರೆ 7000 ಆಯ್ತು. ಇದು ಎಷ್ಟು 7000. ಈ ಸಂಖ್ಯೆಯನ್ನು 1000 ಮಾಡಿದಾಗ ಬಿಡಿ 10 100 1000 ಸ್ಥಾನದಲ್ಲಿ 7 ಅದ, ಹಿಂದಿನ ಸ್ಥಾನ 100 ಸ್ಥಾನದಲ್ಲಿ 0 ಅದ. ಇದು 0ಕ್ಕೆ ಸಮೀಪ ಇರೋದ್ರಿಂದ 3 0 ಆಯ್ತು. ಅದರಿಂದ ಇದು ಕೂಡ 7000. 100 ಸಮೀಪ ಮಾಡ್ದನ್ನು 7000 ಬಂತು, 1000 ಸಮೀಪ ಮಾಡ್ದನ್ನು 7000 ಬಂತು. ಇವು ಎರಡು ಏನೋ ಒಂದೇ ಅದ. ಕೊನೆಯ ಸಂಖ್ಯೆ 6999. ಅದನ್ನು 100 ಸಮೀಪ ಮಾಡಿದಾಗ ಬಿಡಿ 10 100 ಸ್ಥಾನದಲ್ಲಿ 9 ಅದ, ಹಿಂದಿನ ಸ್ಥಾನ ಎಷ್ಟು 10 ಸ್ಥಾನದಲ್ಲಿ 9 ಅದ. 9 ಎಂಬುದು 10ಕ್ಕೆ ಸಮೀಪ ಇರೋದಿನ ಹಿಂದಿನ ಸಂಖ್ಯೆ ಒಂದನ್ನು ಕೂಡಿಸ್ಬೇಕು. ಇಲ್ಲಿಷ್ಟು 9 ಅದ, 9ಕ್ಕೆ ಒಂದನ್ನು ಕೂಡ 10 ಅಂತಂದ್ರೆ ಇದು 69 ಇದ್ದರೆ 70 ಆಯ್ತದ. ಮುಂದಿನ ಎಲ್ಲ 0 ಆಯ್ತು ಅಂತಂದ್ರೆ ಸಮೀಪದ 100 ಮಾಡಿದಾಗ 7000 ಆಯ್ತದ. ಮತ್ತು ಸಮೀಪದ 1000 ಮಾಡಿದಾಗ ಬಿಡಿ 10 100 1000 ಸ್ಥಾನದಲ್ಲಿ 6 ಅದ, ಮತ್ತು 100 ಸ್ಥಾನದಲ್ಲಿ ಎಷ್ಟದ ಅಂತಂದ್ರೆ 9 ಅದ. 9ರಲ್ಲಿ ಏನು ಮಾಡಬೇಕು, ಒಂದನ್ನು ಕೂಡಿಸ್ಬೇಕು. ಯಾಕಂತಂದ್ರೆ ಇದು 10ಕ್ಕೆ ಸಮೀಪ ಅದ. 10ಕ್ಕೆ ಸಮೀಪ ಇದೆ ಹಿಂದಿನ ಸಂಖ್ಯೆಯನ್ನು ಏನು ಮಾಡಬೇಕು, ಒಂದನ್ನು ಕೂಡಿಸ್ಬೇಕು. 6ರಲ್ಲಿ ಒಂದನ್ನು ಕೂಡಿಸಾಗ 7, ಇದು 0 ಅಂತಂದರೆ 7000. ಆದ್ದರಿಂದ ಅವರಿಬ್ಬರು ಬಳಸಿರಬಹುದಾದ ಸಂಖ್ಯೆ ಯಾವುದು ಅಂತಂದ್ರೆ ಒಂದು 7030, ಮತ್ತೊಂದು 6999. ಈ ಎರಡಕ್ಕೂ ವೃತ್ತ ಹಾಕ್ರಿ ಅಂತ ಹೇಳಿದ. ಅದೇ ರೀತಿ ಏನು ಮಾಡಬೇಕು, ವೃತ್ತನ ಹಾಕಬೇಕು. ನೆಕ್ಸ್ಟು ಎರಡನೇ ಪ್ರಶ್ನೆ, ಒಂದೇ ಆಗಿರುವ ಎರಡು ಸಂಖ್ಯೆಗಳನ್ನು ಯೋಚಿಸಿ ಮತ್ತು ಬರೆಯಿರಿ. ಉದಾಹರಣೆಗೆ 19 ಮತ್ತು 21ಗಳು ಒಂದೇ 10ರ ಸಮೀಪ ಅಂದರೆ 20 ಹೊಂದಿವೆ ಅಂತಂದ್ರೆ ಇವು ಎರಡು ಸಂಖ್ಯೆಗಳು 10ಕ್ಕೆ ಸಮೀಪ ಮಾಡಿದಾಗ ಅದು ಉತ್ತರ ಎಷ್ಟು ಬರ್ತವೆ ಅಂತ 20 ಬರ್ತವೆ. ಇಂಥವು ಏನು ಮಾಡಬೇಕು, ಸಮೀಪದ 10ಕ್ಕೊಂದು ಉದಾಹರಣೆ ಬರೀಬೇಕು, ಸಮೀಪದ 100ಕ್ಕೊಂದು ಉದಾಹರಣೆ ಬರೀಬೇಕು, ಸಮೀಪದ 1000ಕ್ಕೊಂದು ಉದಾಹರಣೆಯನ್ನು ಬರೀಬೇಕು. ಅದನ್ನು ಒಂದೊಂದಾಗಿ ಬರೆಯೋಣ. ಈಗ ಮೊದಲನೇದಾಗಿ ಸಮೀಪ 10 ಅಂದರೆ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡಿನಿ, 39 ಮತ್ತು 41. 10 ಸ್ಥಾನ ಸಮೀಪ ಮಾಡ್ಬೇಕಂತಂದ್ರೆ ಬಿಡಿ 10 ಸ್ಥಾನದಲ್ಲಿ 3 ಅದ, ಅಂದ್ರೆ 10 ಬಿಡಿ ಸ್ಥಾನ ನೋಡ್ಕೋಬೇಕು. ಇದು 9 ಎಂಬ ಅಂಕಿ ಅದಕ್ಕೆ 10ಕ್ಕೆ ಸಮೀಪ ಇದ್ದರೆ ಇದು ಹಿಂದಿನ ಸಂಖ್ಯೆ ಎಷ್ಟು 3ಕ್ಕೆ ಒಂದು ಕೂಡಿಸಿದ್ರೆ ಎಷ್ಟು 4, ಮುಂದಿನ 0 ಅಂತಂದ್ರೆ ಎಷ್ಟಾಯ್ತು 40 ಆಯಿತು. ನೆಕ್ಸ್ಟು ಈ ಸಂಖ್ಯೆಗೂ 10ಕ್ಕೆ ಸಮೀಪ ಮಾಡಿದಾಗ 10 ಸ್ಥಾನದಲ್ಲಿ 4, ಬಿಡಿ ಸ್ಥಾನದಲ್ಲಿ 1 ಎಂಬ 0ಕ್ಕೆ ಸಮೀಪ ಅದ. 4 ಹಾಗೆ ಬರಬೇಕು, ಇಲ್ಲಿ 1 ಇದ್ದಿಂದಕ್ಕೆ 0 ಬರಬೇಕು. ಸಮೀಪದ 10 ಮಾಡಿದಾಗ ಇವು ಎರಡು ಸಂಖ್ಯೆಗಳನ್ನು ಸಮೀಪ 10 ಮಾಡಿದಾಗ ಎರಡರೂ ಉತ್ತರ ಏನು ಬಂತು, ಒಂದೇ ಬಂತು. ನೆಕ್ಸ್ಟು ಎರಡನೇದು ಸಮೀಪದ 100. ಈ ಎರಡು ಸಂಖ್ಯೆಗಳನ್ನು ನಾವು ಮೊದಲು ಏನು ಮಾಡಬೇಕು, 100 ಸ್ಥಾನಕ್ಕೆ ಅಂದಾಜು ಮಾಡಬೇಕು. ಇಲ್ಲಿ ಬಿಡಿ 10 100 ಸ್ಥಾನದಲ್ಲಿ ಎಷ್ಟು 1 ಅದ, ಅದರ ಹಿಂದ್ಗಡೆ ಸ್ಥಾನ ಎಷ್ಟು 10 ಸ್ಥಾನದಲ್ಲಿ 9 ಅದ. 9 ಎಂಬುದು ಎದಕ್ಕೆ ಸಮೀಪ ಅದಂದ್ರೆ 10ಕ್ಕೆ ಸಮೀಪ ಇತ್ತಂದರೆ ಹಿಂದಿನ ಸಂಖ್ಯೆಗೆ ಒಂದನ್ನು ಕೂಡಿಸ್ಬೇಕು. 1 ಕೂಡಿಸಿದ್ರೆ ಎಷ್ಟು 2, ಮುಂದಿನ ಏನು ಮಾಡಬೇಕು 0 ಅಂತ ಬರಬೇಕು. ಸಮೀಪದ 100 ಮಾಡಿದಾಗ 200 ಬರ್ತವೆ. ಮತ್ತು ಈ ಸಂಖ್ಯೆಗೆ ಸಮೀಪದ 100 ಮಾಡಬೇಕು. ಬಿಡಿ 10 100 ಸ್ಥಾನದಲ್ಲಿ 2 ಐತಿ, 10 ಸ್ಥಾನದಲ್ಲಿ 0 ಎಂಬುದು 0ಕ್ಕೆ ಸಮೀಪ ಇರೋದ್ರಿಂದ 2 0 ಆಗೋದ್ರಿಂದ 2 ಹೆಂಗದಂಗೆ ಬರ್ದು 2 0 ಬರಬೇಕು. 2 ಇದು ಈ ಸಂಖ್ಯೆಗೂ ಮತ್ತು ಈ ಸಂಖ್ಯೆಗೂ 100 ಸಮೀಪ ಮಾಡಿದಾಗ ಎರಡರ ಉತ್ತರ ಏನು ಬಂತು, ಒಂದೇ ಬಂತು. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಸಮೀಪದ 1000. ಈ ಎರಡು ಸಂಖ್ಯೆಗಳನ್ನು ಸಮೀಪದ 1000ಕ್ಕೆ ಮಾಡಿದಾಗ ಒಂದೇ ಉತ್ತರನೂ ಬರಬೇಕು. ಈಗ 1000 ಮಾಡ್ಬೇಕಂತಂದ್ರೆ ಬಿಡಿ 10 100 1000 ಸ್ಥಾನಕ್ಕೆ ಸಮೀಪ ಮಾಡ್ಬೇಕಂತಂದ್ರೆ ಇದು 100 ಸ್ಥಾನ ನೋಡ್ಕೋಬೇಕು. 100 ಸ್ಥಾನದಲ್ಲಿದ್ದಂಥ ಅಂಕಿ 10ಕ್ಕೆ ಸಮೀಪ ಅದ, 0ಕ್ಕೆ ಸಮೀಪ ಅದ ನೋಡ್ಕೋಬೇಕು. ಇದು 10ಕ್ಕೆ ಸಮೀಪ ಅದ. 10ಕ್ಕೆ ಸಮೀಪ ಇದ್ದಿನ ಕಡೆ ಏನು ಮಾಡ್ಬೇಕಂತಂದ್ರೆ ಹಿಂದಿನ ಸಂಖ್ಯೆ ಒಂದನ್ನು ಕೂಡಿಸ್ಬೇಕು. ಇದಕ್ಕೆ ಒಂದನ್ನು ಎರಡರಲ್ಲಿ ಒಂದು ಕೂಡಿಸಾಗ 3, ಮುಂದಿನ ಸಂಖ್ಯೆಗಳನ್ನು 0 ಅಂತ ಬರೀಬೇಕು. ಮತ್ತು ಈ ಸಂಖ್ಯೆಯನ್ನು 1000 ಸ್ಥಾನಕ್ಕೆ ಸಮೀಪ ಮಾಡಿದಾಗ ಬಿಡಿ 10 100 1000 ಸ್ಥಾನದಲ್ಲಿ 0 ಅದ, ಮತ್ತು
ಹಿಂದಿನ ಸಂಖ್ಯೆ ಹಾಗೆ ಬರಬೇಕು, ಮುಂದಿನ 3 ಸಂಖ್ಯೆ 0 ಅಂತ ಬರಬೇಕು. ಇದು ಸಮೀಪದ ಸಾವಿರ ಮಾಡಿದಾಗ ಇವು 2 ಸಂಖ್ಯೆ ಉತ್ತರ ಏನು ಬಂತು, ಒಂದೇ ಬಂತು. ಇದೇ ರೀತಿ ನೀವು ಬೇರೆ ಯಾವನು ಉತ್ತರನ್ನು ಬರಿಬೋದು. ನಾವು ಒಂದೊಂದು ಉತ್ತರನ್ನು ತೋರಿಸಿನಿ ಮಕ್ಕಳೇ. ನೀವು ಮತ್ತು ಇದಕ್ಕಿಂತ ಹೆಚ್ಚಿನ ಉತ್ತರಗಳನ್ನು ಬರೆಯಿರಿ. ನೆಕ್ಸ್ಟು 3ನೇ ಪ್ರಶ್ನೆ, ಒಂದೇ ಆಗಿರುವ ಸಂಖ್ಯೆಗಳನ್ನು ಯೋಚಿಸಿ ಬರೆಯಿರಿ. ಒಂದನೇದು ಸಮೀಪದ 10 ಮತ್ತು ಸಮೀಪದ 100. 2 ಸಂಖ್ಯೆಯನ್ನು ತೆಗೆದುಕೊಂಡು ಸಮೀಪದ 10 ಮಾಡಿದಾಗ ಮತ್ತು ಸಮೀಪದ 100 ಮಾಡಿದಾಗ ಉತ್ತರ ಏನು ಬರಬೇಕು, ಒಂದೇ ಬರಬೇಕು. ಮತ್ತು ಸಮೀಪದ 100 ಮತ್ತು ಸಮೀಪದ 1000 ಮಾಡಿದಾಗ 2 ಸಂಖ್ಯೆಗಳನ್ನು ತೆಗೆದುಕೊಂಡು ಈ ಸಮೀಪ 100 ಮತ್ತು 1000 ಮಾಡೋ ಉತ್ತರ ಸೇಮ್ ಬರಬೇಕು. ಇಲ್ಲೂ ಕೂಡ ಅದೇ. ಅದನ್ನು ಮೊದಲನೇದಾಗಿ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಿನಿ, 98 ಮತ್ತು 102. ಇದನ್ನು ಎಂಬುದು ಮೊದಲು ಏನು ಮಾಡಬೇಕು, 98 ಸಮೀಪದ 10 ಮಾಡಬೇಕು. 10ಕ್ಕೆ ಏನು ಮಾಡಬೇಕು, ಸಮೀಪದ 10 ಮಾಡಬೇಕು. 10 ಮಾಡಿದ್ರೆ ಎಷ್ಟು ಬರ್ತದೆ ಅಂತಂದ್ರೆ ನೋಡಿರಿ, ಬಿಡಿ 10 ಸ್ಥಾನಕ್ಕೆ ಸಮೀಪ ಮಾಡ್ಬೇಕಂತ ಹಿಂದಿನ ಸ್ಥಾನ ನೋಡ್ಕೋಬೇಕು. ಯಾವುದಂತ ಬಿಡಿ ಸ್ಥಾನದಲ್ಲಿ ಇದ್ದಂಥ ಅಂಕಿಯನ್ನು ಯಾವುದಕ್ಕೆ ಸಮೀಪ ಇರ್ಬೇಕಂತ 0ಕ್ಕೆ ಸಮೀಪ ಇತ್ತಂತ 0 ಅಂತ ಬರಬೇಕು. 10ಕ್ಕೆ ಸಮೀಪ ಇತ್ತಂತ ಹಿಂದಿನ ಸಂಖ್ಯೆ 1 ಕೂಡಿಸ್ಬೇಕು. ಇದ್ರಾಗ 1 ಕೂಡಿಸಿದ್ರೆ ಎಷ್ಟು, 10. ಮತ್ತು ಇದ್ರ ಮುಂದಿನ ಸಂಖ್ಯೆ ಏನು ಮಾಡಬೇಕು, 0 ಅಂತ ಬರಬೇಕು. ಇದು ಎಷ್ಟು, 100 ಬಂತು. ಮತ್ತು 102 ಇದನ್ನು 100 ಸ್ಥಾನಕ್ಕೆ ಸಮೀಪ ಮಾಡಬೇಕು. ಬಿಡಿ 10 100 ಇಲ್ಲಿ 0 ಇರುವುದರಿಂದ ಒಂದು ಅದೇ ರೀತಿ ಬರೆದು ನಾವೇನು ಮಾಡ್ಬೋದು, 0ನ ಬರಿಬೋದು. ಇದು 10 ಮತ್ತು 100ರ ಸಮೀಪ. ನೆಕ್ಸ್ಟು ಬಿ 990 ಮತ್ತು 1010. ಮೊದಲು 990 ಸಮೀಪದ 100 ಮಾಡಿದಾಗ ಇದು ಎಷ್ಟು ಬರ್ತದೆ ಅಂತಂದ್ರೆ 1000 ಬರುತ್ತೆ ಮಕ್ಕಳೇ. ಇದರ ನಿಯಮಗಳನ್ನು ನಾವು ಮೊದಲನೇ ಹಿಡಿದು ಹೇಳ್ಕೊತಾ ಹೊಂಟೀನಿ. ಆ ನಿಯಮಗಳನ್ನು ತಿಳಿದುಕೊಂಡು ಇದನ್ನು ಉತ್ತರಿಸಿ. ಮತ್ತು ಸಮೀಪದ 1000 ಮಾಡಿದಾಗ ಇದನ್ನು ಸಮೀಪ ಮಾಡಿದಾಗ ಎಷ್ಟು, 1000 ಬರ್ತದೆ. ಯಾವ ರೀತಿ ಅಂತಂದ್ರೆ ನಿಯಮ ಹೇಳಿದ ಮಕ್ಕಳೇ, ಆ ನಿಯಮ ಪ್ರಕಾರ ಅದನ್ನು ಬರ್ತದೆ. ನೆಕ್ಸ್ಟು 3ನೇದು ಏನದ ಅಂತಂದ್ರೆ 999 ಮತ್ತು 1001. ಇವು ಸಂಖ್ಯೆಗೂ 3ಕ್ಕೆ ಏನು ಮಾಡ್ಬೇಕು, 10ಕ್ಕೆ ಸಮೀಪ ಮಾಡ್ಬೇಕು, 100ಕ್ಕೆ ಸಮೀಪ ಮಾಡ್ಬೇಕು, 1000 ಸಮೀಪ ಮಾಡ್ಬೇಕು. ಇದಕ್ಕೆ 10ಕ್ಕೆ ಸಮೀಪ ಮಾಡಿದಾಗ ಎಷ್ಟು ಬರ್ತದೆ ಅಂತಂದ್ರೆ ಇದರಲ್ಲಿ 1 ಕೂಡ್ಸಾಗ 10 ಅಂತಂದ್ರೆ ಇದು ಎಷ್ಟು ಬರ್ತದೆ, 1000 ಬರ್ತದೆ. ಮತ್ತು ಇದಕ್ಕೆ 100ಕ್ಕೆ ಸಮೀಪ ಮಾಡಿದೆ ಅಂತಂದ್ರೆ ಎಷ್ಟು ಬರ್ತದೆ ಅಂತಂದ್ರೆ ಇದು ಕೂಡ 1000 ಬರ್ತದೆ, ಕೂಡ ಏನು 1000. ನೆಕ್ಸ್ಟು ಇವೆಲ್ಲ ನಿಯಮಗಳನ್ನು ಹೇಳಿದ ಮಕ್ಕಳೇ. ಆ ನಿಯಮದ ಸಹಾಯದಿಂದ ನೀವು ಏನು ಮಾಡಿರಿ ಅಂತಂದ್ರೆ ಸಮೀಪ ಮಾಡಿ ಅಂದಾಜಿಸಿರಿ. ನೆಕ್ಸ್ಟು ಇದೊಂದು ಪ್ರಶ್ನೆ, 10 ಸ್ಥಾನಕ್ಕೆ ಮಾಡಿದಾಗ ಇಲ್ಲಿ ಎಷ್ಟು ಬರ್ತದೆ ಅಂತಂದ್ರೆ ಒಂದು 1000 ಬರುತ್ತೆ. ಮತ್ತು 100 ಸ್ಥಾನಕ್ಕೆ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ್ರೆ ಒಂದು 1000. ಮತ್ತು 1000 ಸ್ಥಾನಕ್ಕೆ ಸಮೀಪ ಮಾಡಿದಾಗ ಒಂದು 1000 ಬರ್ತದೆ. ಇಷ್ಟು ಬರ್ತದೆ ಮಕ್ಕಳೇ. ಇದೇ ರೀತಿ ನೀವೇನು ಮಾಡಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀರೋಂಥ ಪುಟ ಸಂಖ್ಯೆ 9 ಮುಗಿತು ಮಕ್ಕಳೇ. ಮತ್ತು ಈ ವಿಡಿಯೋವನ್ನು ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಒಂದು ಲೈಕು ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು.